ಹಾಯ್ ನಮಸ್ತೆ. ನಾನು ಲಾಸ್ಟ್ ವಿಡಿಯೋನಲ್ಲಿ ಹೇಳಿರೋ ಥರ ಎಣ್ಣೆ ಇಲ್ಲದ ಉಪ್ಪಿನಕಾಯಿ ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಇದು ನಿಂಬೆಹಣ್ಣು ಹಣ್ಣಾಗಿರಬೇಕು, ಕಾಯಿ ಇರಬಾರ್ದು, ಬೆಲ್ಲ ಮತ್ತು ಚಿಲ್ಲಿ ಪೌಡರ್ ಅಂದರೆ ಖಾರ ಪುಡಿ, ಅರಿಶಿಣ, ಮೆಂತ್ಯ ಹುರ್ಕೊಂಡು ಪೌಡರ್ ಮಾಡ್ಕೊಬೇಕು, ಉಪ್ಪು. ಇಷ್ಟೇ ಸಿಂಪಲ್ಲು, ಆದರೆ ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿರುತ್ತೆ. ಮತ್ತು ನಿಂಬೆಹಣ್ಣ ಚೆನ್ನಾಗಿ ಒರೆಸ್ಬೇಕು, ಒಂಚೂರು ಕೂಡ ನೀರಿರಬಾರ್ದು. ನೀರಿದ್ದರೆ ಉಪ್ಪಿನಕಾಯಿ ಕೆಟ್ಟೋಗುತ್ತೆ. ಆದರೆ ನೀವು ಇದು ಫ್ಯಾನ್ ಅಡಿನಲ್ಲಿ ಇಟ್ಬಿಟ್ಟು ಬಿಟ್ಬಿಡಿ ಒಂದು 2-3 ಅವರು. ಆಮೇಲೆ ಕಟ್ ಮಾಡಿ. ಕೈಯಲ್ಲೂ ಕೂಡ ಯಾವುದೇ ತ್ಯಾವ ಅಂಶ ಇರಬಾರ್ದು, ಇದ್ದರೆ ಉಪ್ಪಿನಕಾಯಿ ಕೆಟ್ಟೋಗುತ್ತೆ. ಇದು ಕಟ್ ಮಾಡೋದು ಮಧ್ಯ ಎರಡು ಭಾಗ ಮಾಡಿಬಿಟ್ಟು ಆಮೇಲೆ 4 ಭಾಗ ಮಾಡಿ, 4 ಭಾಗ ಮಾಡಿಬಿಟ್ಟು ಒಂದು ಸ್ವಲ್ಪ ಕೂಡ ಬೀಜ ಇಲ್ದಿರೋ ರೀತಿಯಲ್ಲಿ ತೆಗಿಬೇಕು. ಬೀಜ ಇದ್ರೂ ಕಹಿ ಬರುತ್ತೆ. ಆಮೇಲೆ ಇನ್ನೊಂದು ಮೆಷರ್ಮೆಂಟ್ ಏನಂದರೆ, ಇದು ಕಟ್ ಮಾಡಿದ ತಕ್ಷಣ ನಾವು ಒಂದು ಗ್ಲಾಸ್ ಯಾವುದಾದ್ರೂ ಮೆಷರ್ಮೆಂಟ್ ಇಟ್ಕೋಬೇಕು. ಇವಾಗ 4 ಗ್ಲಾಸ್ ನಿಂಬೆಹಣ್ಣು ಹಾಕಿದ್ರೆ 2 ಗ್ಲಾಸ್ ಇದು ಬೆಲ್ಲ ಹಾಕಬೇಕು. ಇದೇ ಮೆಷರ್ಮೆಂಟು. ಈ ಮೆಷರ್ಮೆಂಟು ಸರಿಯಾಗಿಲ್ಲ ಅಂದ್ರೂ ಕೂಡ ಉಪ್ಪಿನಕಾಯಿ ಸರಿಯಾಗಿ ಬರಲ್ಲ. ಇದು ಕಟ್ ಮಾಡೋ ರೀತಿ ಈ ಥರ ಇರುತ್ತೆ. ಮತ್ತು ಇನ್ನೊಂದೇನೆಂದರೆ, ಒಂದು ಸ್ವಲ್ಪ ಬೀಜ ಕೂಡ ಇರಲೇಬಾರ್ದು. ಒಂದು ಸ್ವಲ್ಪ ಬೀಜ ಇದ್ರೂ ಅದಕ್ಕೆ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ. ಮೆಷರ್ಮೆಂಟ್ ಹೇಳಿದ್ದೀನಿ. 4 ಗ್ಲಾಸ್ ನಿಂಬೆಹಣ್ಣಿಗೆ ಕಟ್ ಮಾಡಿದ ತಕ್ಷಣ ಮೆಷರ್ ಮಾಡಬೇಕು. ಉಪ್ಪಿನಲ್ಲಿ ನೆನೆ ಹಾಕಿದ್ಮೇಲೆ ಮೆಷರ್ಮೆಂಟ್ ಮಾಡಿದ್ರೆ ಬರಲ್ಲ. 4 ಗ್ಲಾಸ್ ನಿಂಬೆಹಣ್ಣಿಗೆ 2 ಗ್ಲಾಸ್ ಬೆಲ್ಲ. ಸೊ ಇದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನೆನ್ನೆನೇ ಇದು ಕಟ್ ಮಾಡಿಬಿಟ್ಟು, ಮತ್ತು 4 ಗ್ಲಾಸ್ ಉಪ್ಪಿನಕಾಯಿ ಅಂದರೆ ನಿಂಬೆಹಣ್ಣಿಗೆ 1/4 ಗ್ಲಾಸ್ ಉಪ್ಪು ಹಾಕಿದ್ದೀನಿ, ಕಲ್ಲು ಉಪ್ಪು ಹಾಕಿದ್ದೀನಿ, ನೆನೆ ಹಾಕಿದ್ದೀನಿ. ಒಂದು ದಿವಸ ಇದನ್ನು ನೆನೆ ಹಾಕೋಗಿ ಬಿಡಬೇಕು. ಮತ್ತು 2 ಗ್ಲಾಸ್ ಬೆಲ್ಲ ಇಟ್ಟಿದ್ದೀನಿ. ಇದು ನೋಡಿ, ಈ ಥರ ಗ್ಲಾಸಲ್ಲಿ ನಾನು ಅಳತೆ ಮಾಡಿಕೊಂಡೆ. ಅದಂತರ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಕುದಿಸಿ ಪಾಕ ಬರಬೇಕು. ಚೆನ್ನಾಗಿ ಪಾಕ ಬಂದ್ರೇ ಉಪ್ಪಿನಕಾಯಿ ಹಾಳಾಗಲ್ಲ. ಪಾಕ ಬಂದಿಲ್ಲ ಅಂದರೂ ಕೂಡ ಉಪ್ಪಿನಕಾಯಿ ಹಾಳಾಗುತ್ತೆ. ಪಾಕ ಬಂದ ತಕ್ಷಣ ನಿಂಬೆಹಣ್ಣ ಅದಕ್ಕೆ ಹಾಕಿ 2 ಕುದಿ ಮಾಡಬೇಕು. ಜಾಸ್ತಿ ಕುದಿ ಆದ್ರೂ ಕೂಡ ಉಪ್ಪಿನಕಾಯಿ ಒಂಥರ ಮೆತ್ತಗಾಗ್ಬಿಡುತ್ತೆ. ತಿನ್ನೋಕ್ಕಂತೂ ಒಂಚೂರು ಚೆನ್ನಾಗಿರಲ್ಲ. 2 ಕುದಿ ಬರಬೇಕು. ಅದ್ರ ಜೊತೆಯಲ್ಲಿ ನಾವು ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೊಳ್ಬೇಕು. ಮತ್ತು 2 ಸ್ಪೂನು ಮೆಂತ್ಯ ಹುರಿದು ಪೌಡರ್ ಮಾಡಿರೋದು ಮೆಂತ್ಯ ಪುಡಿ ಹಾಕ್ಕೊಳ್ಬೇಕು. ನಂತರ ಖಾರ ಪುಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿ ಹಾಕ್ಕೊಬೇಕು. ಪಾಕ ಅಂತೂ ಬಂದಿಲ್ಲ ಅಂತ ಹೇಳಿದ್ರೆ ಉಪ್ಪಿನಕಾಯಿ ನಿಲ್ಲಲ್ಲ ಜಾಸ್ತಿ ದಿವಸ. ಪಾಕ ಬಂದ್ರೇ ಸುಮಾರು ದಿನಗಳ ಕಾಲ ಇಟ್ಕೋಬೋದು. ಇದಕ್ಕೆ ಸ್ವಲ್ಪ ಅರಿಶಿನ ಕೂಡ ಹಾಕಬೇಕು. 1 ಸ್ಪೂನ್ ಅರಿಶಿನ ಹಾಕ್ಬಿಟ್ಟು ಕುದಿಸ್ಬೇಕು. ಎರಡು ಕುದಿ ಮೇಲೆ ಇಟ್ಟರೆ, ನಾನು ಈಗಲೇ ಹೇಳ್ತಾ ಇದ್ದೀನಿ, ಮಾಡೋ ರೀತಿನಲ್ಲಿ ಮಾಡಬೇಕು. 2 ಕುದಿಗೆ ಮೇಲೆ ಇಟ್ಟರೆ ಉಪ್ಪಿನಕಾಯಿ ಇರಲ್ಲ. ಆಮೇಲೆ ಇದು 2 ಕುದಿ ಆದಮೇಲೆ ಇಳಿಸ್ಬಿಡಿ. ಮತ್ತು 1 ದಿವಸ ಆದಮೇಲೆ ಅದು ಒಂಥರ ತಿಕ್ಕಾಗುತ್ತೆ, ಒಂಥರ ಉಪ್ಪಿನಕಾಯಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ನೋಡಿ, 2 ದಿವಸ ಆದಮೇಲೆ ನಾನು ತೋರಿಸ್ತೀನಿ. ಈ ರೀತಿ ಬರುತ್ತೆ. ನಿಜವಾಗ್ಲೂ ಇದು 1 ವರ್ಷ ತನಕ ಹೊರಗಡೆ ಇಟ್ಟು ತಿಂದ್ರೂ ಏನೂ ಹಾಳಾಗಲ್ಲ. ಇವಾಗ ಎಲ್ಲರಿಗೂ ಉಪ್ಪಿನಕಾಯಿ ಇಷ್ಟ. ಇದ್ರ ಜೊತೆನಲ್ಲಿ ತಿನ್ನೋಕ್ಕೆ ಒಂದು ಪರೋಟ ನಿಮ್ಗೆ ಹೇಳ್ಕೊಡ್ತೀನಿ. ಇದಂತೂ ಸೂಪರ್ ಟೇಸ್ಟ್ ಆಗಿರುತ್ತೆ. ಎಲ್ಲ ಪರೋಟ ಜೊತೆನೂ ಈ ಉಪ್ಪಿನಕಾಯಿ ತಿನ್ಬೋದು. ಬಟ್ ಎಸ್ಪೆಷಲಿ ಇದು ಮೂಲಂಗಿ ಮೆಂತ್ಯ ಪರೋಟ ಅಂತೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ, ನಿಮ್ಮ ಮಕ್ಳಿಗೂ ದೊಡ್ಡವ್ರಿಗೆ ಕೊಡಿ. ಇದು ಮಾಡಿ ಈ ಉಪ್ಪಿನಕಾಯಲ್ಲಿ ತಿಂದರೆ ಡೈಲಿ ಕೂಡ ಅದೇ ಕೇಳ್ತಾರೆ. ಇದಕ್ಕೆ ಬೇಕಾಗಿರೋದು ಮೆಂತ್ಯ ತೊಳೆದಿಟ್ಕೊಂಡಿದ್ದೀನಿ, ಕಟ್ ಮಾಡಿಲ್ಲ, ಸುಮ್ಮನೆ ಕೈಯಲ್ಲೇ ಇದು ಮಾಡ್ಕೊಂಡಿದ್ದೀನಿ. ಮತ್ತು ಇದು ರ್ಯಾಡಿಶ್ ಅಂದರೆ ಮೂಲಂಗಿನ ತುರಿದ್ಬಿಟ್ಟು ನೀರೆಲ್ಲ ತೆಗೆದು ಹಿಂಡಿಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಬೇಕಾಗಿರೋದು ಸ್ವಲ್ಪ ಖಾರ ಪುಡಿ ಮತ್ತು ಉಪ್ಪು ಅಷ್ಟೇ. ಮತ್ತು ಇದನ್ನು ಹೇಗೆ ಮಾಡಬೇಕಂದ್ರೆ, ಇಮಿಡಿಯೇಟಾಗಿ ಮೂಲಂಗಿನ ಮಿಕ್ಸ್ ಮಾಡಿ ಪರೋಟ ಅಂದರೆ ಸೊಪ್ಪು ಮೂಲಂಗಿ ತುರಿದಿರೋದು ಮಿಕ್ಸ್ ಮಾಡಿ ಸ್ವಲ್ಪ ಖಾರ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇಮಿಡಿಯೇಟಾಗಿ ಮಾಡಬೇಕು. ಅದಕ್ಕೆ ಚಿಕ್ಕ ಉಂಡೆಗಳು, ಚಪಾತಿ ಉಂಡೆಗಳನ್ನ ಲಟ್ಟಿಸ್ಕೋಬೇಕು ಫಸ್ಟು. 2 ಲಟ್ಟಿಸ್ಕೊಂಡು, ಯಾಕಂದರೆ ಉಪ್ಪು ಹಾಕಿದ ತಕ್ಷಣ ಏನಾಗುತ್ತೆ ಅಂದರೆ ಇದು ರ್ಯಾಡಿಶ್ ಅಂದರೆ ಮೂಲಂಗಿನಲ್ಲಿ ನೀರು ಬಿಟ್ಕೊಂಡ್ಬಿಡುತ್ತೆ. ಆವಾಗ ಸ್ವಲ್ಪ ಹೊತ್ತಿಟ್ರೂ ಕೂಡ ಅದು ಪರೋಟ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಸಣ್ಣದಾಗಿ 2 ಚಪಾತಿನ ಸಣ್ಣದಾಗಿ ಹಸಿಟ್ಟು ಎತ್ಕೊಳ್ಳಿ. ಸಣ್ಣದಾಗಿ ಎತ್ಕೊಂಡ್ಬಿಟ್ಟು ಅದನ್ನು 2 ಲಟ್ಟಿಸ್ಕೊಂಡು ಇಟ್ಕೊಂಬಿಡಿ. ನಂತರ ಮೂಲಂಗಿ ಮತ್ತು ಮೆಂತ್ಯ ಸೊಪ್ಪು, ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಉಪ್ಪು ಆ ಕ್ಷಣವೇ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇಮ್ಮಿಡಿಯೇಟಾಗಿ ಅದನ್ನು ನಾವು ಚಪಾತಿ ಲಟ್ಸಿರ್ತೀವಲ್ಲ ಚಿಕ್ಕದಾಗಿ, ಅದ್ರ ಮೇಲೆ ನಿಧಾನಕ್ಕೆ ಅದ್ರ ಮೇಲೆ ಇಟ್ಟು ಮತ್ತೆ ಅದನ್ನು ಲಟ್ಟಿಸ್ಕೊಂಡ್ಬಿಟ್ಟು ಇಮ್ಮಿಡಿಯೇಟಾಗಿ ನಾವು
ಅದನ್ನು ಚಪಾತಿ ಮಾಡಬೇಕು. ಇಲ್ಲಾಂದರೆ ನೀರು ಬಿಟ್ಬಿಟ್ಟು ಚಪಾತಿ ಅದೊಂಥರ ತಣ್ಣಗೆ ಒಂಥರ ನೀರು ಆಗಿಬಿಡುತ್ತೆ. ಅದು ತವ ಮೇಲೆ ಹಾಕಿದ್ರೂ ಒಂಥರ ಹಿಡ್ಕೊಂಡು ಒಂಥರ ಟೇಸ್ಟೂ ಚೆನ್ನಾಗಿರಲ್ಲ. ಇದಂತೂ ಚಪಾತಿ ಮಾಡೋಕ್ಕೆ ಒಂದು ಟ್ರಿಕ್ಸು, ಪರೋಟ ಮಾಡೋಕ್ಕೆ ಇದೊಂದು ಮೇಯ್ನು. ಈ ಥರ ಮಾಡಿ ನೋಡಿ, ಸೂಪರಾಗಿ ಟೇಸ್ಟಾಗಿರುತ್ತೆ. ಇದು ಟಿಫನ್ ಬಾಕ್ಸಲ್ಲಿ ಲಂಚ್ ಬಾಕ್ಸಿಗೆ ಕೆಲವೊಬ್ಬರೆಲ್ಲ ಮೆಸೇಜ್ ಮಾಡ್ತಿದ್ರು, ನನ್ನ ಮಕ್ಳಿಗೆ ಏನಪ್ಪ ಲಂಚ್ ಬಾಕ್ಸ್ ಮಾಡೋದು, ಒಂದು ಯಾವುದಾದ್ರೂ ಹೆಲ್ತಿನೂ ಇರಬೇಕು ಮತ್ತು ಟೇಸ್ಟಿನೂ ಇರಬೇಕು ಅಂತ ಮೆಸೇಜ್ ಮಾಡಿದರು. ಸೊ ಅದಕ್ಕೋಸ್ಕರ ಇದು ಹೆಲ್ತಿನೂ ಕೂಡ ಟೇಸ್ಟಿನೂ ಕೂಡ ಇರುತ್ತೆ. ಸೊ ಈಸಿನೂ ಕೂಡ. ಎಲ್ಲ ಮಾಡಿ ಇಟ್ಕೊಂಡ್ಬಿಟ್ರೆ, ಉಪ್ಪಿನಕಾಯಿ ಆಲ್ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ನಾವು. ಇದೇನಪ್ಪ ಬೆಳಗ್ಗೆ ಎದ್ಬಿಟ್ಟು ಒಂದು ಇದು ರ್ಯಾಡಿಶ್ ಅಂದರೆ ಮುಲ್ಲಂಗಿನ ತುರಿದ್ಬಿಟ್ಟು ನೀರು ತೆಗೆದ್ಬಿಟ್ಟು ಮೆಂತ್ಯನ ಇದು ಮಾಡಿಬಿಟ್ರೆ ಸೊ ತುಂಬಾ ಒಳ್ಳೆ ಕಾಂಬಿನೇಷನ್ ಇದು. ಚೆನ್ನಾಗಿ ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ಮಾಡಿದ್ರೆ ಟೇಸ್ಟ್ ಅಂತೂ ಅಮೇಝಿಂಗ್ ಆಗಿರುತ್ತೆ. ಮಕ್ಳಿಗೆ ಟಿಫನ್ ಏನು ಮಾಡಬೇಕು ಅಂದರೆ ಇದು ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ಉಪ್ಪಿನಕಾಯಿ ಆಲ್ರೆಡಿ ಇರುತ್ತೆ. ಉಪ್ಪಿನಕಾಯಿ ಕೊಡಬಾರ್ದು ಅಂತಿಲ್ಲ, ಉಪ್ಪಿನಕಾಯಿ ಕೂಡ ಎಣ್ಣೆ ಇಲ್ದಿರ ಇದೆ, ಅದರಲ್ಲೂ ಕೂಡ ಅಯನ್ ರಿಚ್ ಇದೆ, ಅಂದರೆ ಸಿ ವಿಟಮಿನ್ಸ್ ಇದೆ, ಬೆಲ್ಲ ಹಾಕಿದ್ದೀವಿ. ಸೊ ವಿಟಮಿನ್ ಸಿ ಮತ್ತು ಅಯನ್ ತುಂಬಿರೋದ್ರಿಂದ ಇದೊಂದು ಪರೋಟ ಮಾಡಿಬಿಟ್ಟು ಇದೊಂದು ಪಿಕ್ಕಲ್ ಹಾಕಿ ನಿಮ್ಮ ಮಕ್ಕಳಿಗೆ ಕೊಟ್ಟು ನೋಡಿ, ಅವರು ಕೂಡ ಪದೇ ಪದೇ ಈ ಥರನೇ ಕೇಳ್ತಾರೆ. ಯಾವುದೇ ಪರೋಟ ಆಗಲಿ, ಮೇಥಿ ಪರೋಟ ಅಂತ ಒಂದೇ ಅಲ್ಲ, ಯಾವ ಪರೋಟಕ್ಕೂ ಕೂಡ ಈ ಉಪ್ಪಿನಕಾಯಿ ಟೇಸ್ಟಾಗಿರುತ್ತೆ. ಪರೋಟ ಮತ್ತು ದೋಸೆಗೆಲ್ಲ ತುಂಬ ಸೂಪರ್ ಕಾಂಬಿನೇಷನು. ಈ ಥರ ಹೆಲ್ತಿ ರೆಸಿಪೀಸ್ ನಿಮಗೆ ಬೇಕಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಫಾಲೋ ಮಾಡಿ. ಇನ್ನು ಮುಂದೆ ದಿನಗಳಲ್ಲಿ ವೆಯ್ಟ್ ಲಾಸ್ ರೆಸಿಪಿ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.